ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಗ್ರಂಥದ ಅನುಶಾಸನ ಪರ್ವದ ಪ್ರವಚನದಲ್ಲಿ 30ನೇ ಭಾಗ ಇದು. ಶಿವನ 1008 ನಾಮಗಳನ್ನು ಬಣ್ಣಿಸುವಂಥ 17ನೇ ಅಧ್ಯಾಯ. ಅದರಲ್ಲಿ 700 ನಾಮಗಳನ್ನು ಈ ಹಿಂದೆ ನಾವು ನೋಡಿ ಮುಗಿಸಿದ್ದೀವಿ. 701ನೇ ನಾಮದಿಂದ ಈಗ ನಮ್ಮ ಶ್ರವಣ ಮತ್ತೆ ಮುಂದುವರಿಬೇಕಾಗಿದೆ. ಭೋಜನ ಅನ್ನದಾತ ಅಂತ ಅರ್ಥ. ಪ್ರಾಣಧಾರಣ, ಎಲ್ಲರ ಪ್ರಾಣಗಳನ್ನು ಕೂಡ ರಕ್ಷಿಸುವಂಥವನು. ಧೃತಿಮಾನ್, ಧೈರ್ಯಶಾಲಿಯಾದವನು. ಮತಿಮಾನ್, ಬುದ್ಧಿವಂತನಾದವನು. ದಕ್ಷ, ಚತುರನಾದವನು. ಸತ್ಕೃತಃ, ಸರ್ವರಿಂದಲೂ ಕೂಡ ಗೌರವಿಸಲ್ಪಟ್ಟಂಥವನು. ಯುಗಾಧಿಪ, ಯುಗಾಧಿಕೃತ ಅಂತೂ ವಿಷ್ಣು ಸಹಸ್ರನಾಮದಲ್ಲಿದೆ. ಆ ಪ್ರಕಾರ ಇವನು ಯುಗಾಧಿಪ. ಗೋಪಾಲಿಹಿ ಅಂತ ಒಂದು ಶಬ್ದ, ಇಂದ್ರಿಯಗಳ ಪಾಲಕ ಅಂತ ಅದರ ಅರ್ಥ. ಗೋಪತಿ, ಗೋವುಗಳ ಒಡೆಯ. ಗ್ರಾಮ, ಸಮೂಹ ರೂಪನಾದವನು. ಗ್ರಾಮ ಅಂದ್ರೆ ಸಮೂಹ ಅಂತ ಅರ್ಥ. ಒಂದು ಯಾವುದೋ ಊರು ಅಂತ ಅನ್ನೋದು ಮುಂದೆ ಪ್ರಾಪ್ತವಾದಂತಹ ಒಂದು ಅರ್ಥ. ಗೋಚರ್ಮ ವಸನ, ಗೋಚರ್ಮ ರೂಪವಾದಂತಹ ವಸ್ತ್ರವನ್ನ ಧಾರಣೆ ಮಾಡಿದವನು ಅಂತ. ಹರಿಹಿ, ಭಕ್ತರ ದುಃಖವನ್ನ ಪರಿಹರಿಸುವಂಥವನು. ಹಿರಣ್ಯಬಾಹು, ನಮೋ ಹಿರಣ್ಯಬಾಹವೇ ಸೇನಾನ್ಯೇ ದಿಶಾಂ ಚಪತಯೇ ನಮಃ ಅಂತ ರುದ್ರಾಧ್ಯಾಯದಲ್ಲಿ ಅವನ ವರ್ಣನ ಇದೆ. ಬಂಗಾರದ ಬಾಹು ಉಳ್ಳವನು ಅಂತ ಅರ್ಥ. ಬಂಗಾರದ್ದೇ ಬಾಹು ಅಂತ ಅರ್ಥ ಅಲ್ಲ. ಹಿರುಕ್ ಸುಖಂ ಹಿರಣ್ಯಂ ಸ್ಯಾತ್ ಅಂತ ವರ್ಣಿಸಿರುವುದರಿಂದ, ಸರ್ವಮೂಲದಲ್ಲೇ ಇರುವುದರಿಂದ ಸುಖರೂಪವಾದಂಥ ಬಾಹು ಇದ್ದವನು ಅಂತ ಅದರ ಭಗವಂತನ ಬಾಹುಗಳ ಉಪಾಸನೆ ಅದು. ಗೃಹಾಪಾಲ ಪ್ರವೇಶಿನಾಂ, ಮನಸ್ಸಿನ ಮೂಲಕವಾಗಿ ಹೃದಯ ಗುಹೆಯಲ್ಲಿ ಪ್ರವೇಶಿಸುವವನು ಅಂತ ಅದಕ್ಕೆ ಒಂದು ಅರ್ಥ ಹೇಳಿದ್ದಾರೆ. ಗುಹಾಪಾಲ ಅಂತ ಕೂಡ ಒಂದೊಂದು ಕಡೆ ಪಾಠ ಇದೆ. ಪಾಠ ಹೀಗೆ ಅಂತ ನಾವು ತೀರ್ಮಾನಿಸುವುದು ಸ್ವಲ್ಪ ಕಷ್ಟನೇ. ಪ್ರಕೃಷ್ಟಾರಿಹಿ, ಕಾಮಕ್ರೋಧ ಮೊದಲಾದ ಶತ್ರುಗಳನ್ನ ಕ್ಷೀಣ ಮಾಡುವವನು ಅಂತ ಅದರ ಅರ್ಥ. ಮಹಾಹರ್ಷ, ಪರಮಾನಂದ ಸ್ವರೂಪನಾದವನು. ಜಿತಕಾಮ, ಕಾಮವನ್ನ ಗೆದ್ದವನು. ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವನು. ಗಾಂಧಾರ, ಗಾಂಧಾರ ದೇಶದಲ್ಲಿ ಇದ್ದವನು ಅಂತ ಕೂಡ ಒಂದು ಅರ್ಥ ಹೇಳ್ತಾರೆ. ಗಾಂಧಾರವೆಂಬ ಹೆಸರಿನ ಸ್ವರೂಪ ಅಂತ ಹೇಳಿ. ಗಾಂಧಾರ ಎಂಬ ಸ್ವರ ಏನಿದೆಯಲ್ಲ, 6 ಸ್ವರಗಳಲ್ಲಿ, ಅಜಾವಿಕಂತು ಗಾಂಧಾರಂ, ಆಡು ಕುರಿ ಮೊದಲಾದದ್ದು ಮಾಡುವಂಥ ಸ್ವರಕ್ಕೆ ಗಾಂಧಾರ ಅಂತ ಕರೀತಾರೆ. ಆ ಗಾಂಧಾರ ಸ್ವರೂಪನಾದವನು ಅಂತ ಒಂದು ಅರ್ಥವನ್ನು ಹೇಳಬಹುದು. ಸುವಾಸ, ಕೈಲಾಸವೆಂಬ ಸುಂದರವಾದಂತಹ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿದ್ದವನು.
ತಪಸ್ಸಕ್ತ, ತಪಸ್ಸಿನಲ್ಲಿ ಯಾವತ್ತೂ ಕೂಡ ಆಸಕ್ತನಾದವನು. ರತಿ, ಪ್ರೀತಿ ಸ್ವರೂಪನಾದವನು. ಸ್ತ್ರೀಯರಿಗೆ ಈ ಹೆಸರು ಇಡ್ತಿರ್ತಾರೆ, ನಮ್ಗೆ ಗೊತ್ತಿದೆ. ಆದರೆ ಪರಮಾತ್ಮ ಸ್ತ್ರೀ ಪುರುಷ ಉಭಯ ಸ್ವರೂಪನಾದ್ರಿಂದ ಅವನಿಗೆ ರತಿ ಅಂತ ಕೂಡ ಹೇಳ್ತಾರೆ. ನರಹ ನರೀಯತೆ, ಎಂದು ಕೂಡ ನಾಶವಾಗದವನು ಅಂತ ಅದರ ಅರ್ಥ. ಹೀಗೆ ನರ ಅನ್ನೋ ಶಬ್ದಕ್ಕೆ ನಾವು ನಿಷ್ಪತ್ತಿಯನ್ನು ತಿಳ್ಕೊಳ್ಬಹುದಾಗಿದೆ. ವಿರಾಟ್ ಪುರುಷ ಅಂತ ಒಂದು ಕಡೆ ಅರ್ಥ ಬರೆದಿದ್ದಾರೆ. ಅದಕ್ಕಿಂತ ನ ರೀಯತೆ, ನಾಶ ಹೊಂದದವನು ಅಂತ ಅರ್ಥ ಹೆಚ್ಚು ಯೋಗ್ಯವಾದದ್ದು. ಮಹಾಗೀತ, ಸಾಮವೇದದ ಮೂಲಕವಾಗಿ ಸ್ತುತಿಸಲ್ಪಡುವವನು ಅಂತ ಅರ್ಥ. ಮಹಾನೃತ್ಯ, ಪ್ರಚಂಡವಾದ ತಾಂಡವ ನೃತ್ಯವನ್ನು ಮಾಡುವಂಥವನು. ಅಪ್ಸರೋಗಣ ಸೇವಿತ, ಅಪ್ಸರೆಯರ ಸಮೂಹದಿಂದ ಸೇವಿಸಲ್ಪಟ್ಟವನು. ಕೃಷ್ಣ ಮೊದಲಾದ ರೂಪದಲ್ಲಿದ್ದಾಗ ಇವನನ್ನೇ ಎಲ್ಲ ಅಪ್ಸರೆಯರು ಕೂಡ ಸ್ತುತಿಸ್ತಾರೆ. ಅದಕ್ಕಾಗಿ ಅಪ್ಸರೋಗಣ ಸೇವಿತ ಅಂತ ಅವನ ಒಂದು ಸ್ತೋತ್ರ. ಮಹಾಕೇತು, ಧರ್ಮರೂಪವಾದಂತಹ ಮಹಾಧ್ವಜವನ್ನ ಹೊಂದಿದಂಥವನು. ಮಹಾಧಾತು, ಸುವರ್ಣ ಬೆಳ್ಳಿ ಮೊದಲಾದ ಧಾತುಗಳನ್ನು ಈ ಪರಶಿವನೇ ಸೃಷ್ಟಿಸಿದ್ದಾನೆ. ಮೋಹಿನಿ ರೂಪಿಯಾದ ಭಗವಂತನನ್ನು ನೋಡಿದಾಗ ಅವನ ತೇಜಸ್ಸು ಎಲ್ಲ ಕಡೆ ಬಿತ್ತು. ಆದ್ದರಿಂದ ಬಂಗಾರ ಬೆಳ್ಳಿ ಮೊದಲಾದ ಧಾತುಗಳ ಕೆಲವು ಆಕಾರಗಳು ಸೃಷ್ಟಿಯಾದವು ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಅವನು ಮಹಾಧಾತು. ನೈಕ ಸಾನುಚರ, ಸಾನು ಅಂದರೆ ಶಿಖರಗಳು, ಅನೇಕ ಪರ್ವತ ಶಿಖರಗಳಲ್ಲಿ ವಾಸ ಮಾಡುವವನು ಅಂತ ಅರ್ಥ. ಚಲಹ, ಯಾರಿಗೂ ಸಿಗದಂತೆ ಅವತ್ತು ಸಂಚಾರ ಮಾಡ್ತಾ ಇರುವವನು. ಆವೇದನೀಯ, ತಿಳಿಯಲ್ಪಡಲಿಕ್ಕೆ ಯೋಗ್ಯನಾದವನು. ಆದೇಶ, ಆಜ್ಞೆ ಕೊಡುವಂಥವನು ಅಂತ ಅರ್ಥ. ಸರ್ವಗಂಧ ಸುಖಾವಹ, ಗಂಧ ಮೊದಲಾದ ಎಲ್ಲ ಸುಖಗಳನ್ನು ಕೂಡ ತನ್ನ ಭಕ್ತರಾದವರಿಗೆ, ತನ್ನನ್ನು ಧ್ಯಾನಿಸುವವರಿಗೆ ಕೊಡುವಂಥವನು ಅಂತ ಅದರ ತಾತ್ಪರ್ಯ. ತೋರಣ, ಮುಕ್ತಿದ್ವಾರ ಸ್ವರೂಪನಾದವನು. ತಾರಣ, ಸಂಸಾರ ಸಾಗರವನ್ನು ದಾಟಿಸುವಂಥವನು. ವಾತಃ, ವಾಯುರೂಪ. ಪರಿಧೀಹಿ ಅಂತ ಒಂದು ಶಬ್ದ. ಪರಿಧಾವತಿ ಚೈಕತಃ ಅಂತ ಕೆಲವು ಕಡೆ ಪಾಠ ಇದೆ. ಅದು ಪರಿಧಾವತಿ ಚೈಕತಃ ಅಂತ ಅನ್ನೋದು ಅದು ಯಾಕೋ ಹೊಂದೋದಿಲ್ಲ. ಪರಿಧೀಹಿ ಅಂತ ಅನ್ನೋದಕ್ಕೆ ಬ್ರಹ್ಮಾಂಡಕ್ಕೆ ಆಧಾರವಾಗಿದ್ದವನು ಅಂತ ಒಂದು ಅರ್ಥ ಹೇಳಿದ್ದಾರೆ ಕೆಲವು ವ್ಯಾಖ್ಯಾನಗಳಲ್ಲಿ. ಪತಿಖೇಚರ, ಆಕಾಶಚಾರಿಗಳಾದಂತಹ ಪ್ರಾಣಿಗಳ ಒಡೆಯನಾದವನು. ವರ್ಧನ, ವರ್ಧನೋ ವರ್ಧಮಾನಶ್ಚ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕಂಡು ಬರ್ತದೆ. ಸಂಯೋಗ, ಸ್ತ್ರೀ ಪುರುಷರ ಸಂಯೋಗ ರೂಪನಾದವನು. ವೃದ್ಧ, ನಮೋ ವೃದ್ಧಾಯ ಚ ವಾಮನಾಯ ಚ ವೃದ್ಧಾಯ ಚ ಸಮೃದ್ಧನೇ ಚ ಅಂತ ರುದ್ರಾಧ್ಯಾಯದಲ್ಲಿದೆ. ಜ್ಞಾನವಯೋ ವೃದ್ಧನಾದವನು. ಅತಿವೃದ್ಧ, ಎಲ್ಲರಿಗಿಂತಲೂ ಅತ್ಯಂತ ಪ್ರಾಚೀನನಾದವನು. ಗುಣಾಧಿಕ, ಎಲ್ಲರಿಗಿಂತಲೂ ಗುಣೋಚ್ಚನಾದವನು. ನಿತ್ಯ, ಆತ್ಮಸಹಾಯ ಅಂತ ಒಂದೇ ಶಬ್ದವಾಗಿ ಅದನ್ನು ತಗೊಂಡಿದ್ದಾರೆ. ಆತ್ಮದರ್ಶಿಗಳಾದವರಿಗೆ, ತತ್ವಜ್ಞಾನಿಗಳೇನಿದ್ದಾರೆ ಅವರಿಗೆ ನಿತ್ಯವೂ ತನ್ನ ಸಹಾಯವನ್ನು ಮಾಡುವಂಥವನು. ಅವರಿಗೆ ಅನುಗ್ರಹ ಮಾಡುವವನು ಅಂತ ಅರ್ಥ. ದೇವಾಸುರಪತಿ, ದೇವತೆಗಳಿಗೆ ಮತ್ತು ಅಸುರರಿಗೆ ಪತಿಯಾದವನು. ಪತಿ ಅಂತ ಇನ್ನೊಂದು ಶಬ್ದವೂ ಇದೆ, ಸರ್ವರಿಗೂ ಸ್ವಾಮಿ. ಯುಕ್ತ, ಭಕ್ತರ ಉದ್ಧಾರಕ್ಕಾಗಿ ಯಾವತ್ತೂ ಕೂಡ ಪ್ರಯತ್ನಿಸ್ತಾ ಇರುವಂಥವನು. ಉದ್ಯುಕ್ತನಾಗಿರುವವನು ಅಂತ ಅದರ ಅರ್ಥ.
ಯುಕ್ತ ಬಾಹು ಭಕ್ತರ ರಕ್ಷಣೆಗಾಗಿ ಉದ್ಯುಕ್ತವಾದಂತಹ ಬಾಹುಗಳಿದ್ದವನು ಅಂತ ಅದರ ಅರ್ಥ ಆಗ್ತದೆ. ಪೀನವೃತ್ತಾ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಈ ದ್ವಾದಶ ಸ್ತೋತ್ರದಲ್ಲಿ ಜಗತ್ತಿನ ರಕ್ಷಣೆಯೇ ಅವನಿಗೊಂದು ಅತ್ಯಂತ ದೊಡ್ಡ ಕಾರ್ಯ ಅಂತ ವರ್ಣನೆ ಮಾಡಿದ್ದಾರೆ. ನಾವು ಅದನ್ನು ನೋಡಿದ್ದೇವೆ. ಹೀಗೆ ಯುಕ್ತ ಬಾಹು ಅಂದರೆ ಶಿಷ್ಟರ ರಕ್ಷಣೆಗಾಗಿ ಸಿದ್ಧವಾದ ಬಾಹು ಇದ್ದವನು. ದೇವ ದಿವಿ ಸುಪರ್ವಣ ಇಂದ್ರನಿಗೂ ಕೂಡ ಆರಾಧ್ಯ ದೇವನಾದವನು. ಆಷಾಢ ಭಕ್ತರಿಗೆ ಎಲ್ಲವನ್ನೂ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡುವವನು ಅಂತ ಅದಕ್ಕೊಂದು ಕಡೆ ಅರ್ಥ ಹೇಳಿದ್ದಾರೆ. ಸುಷಾಢ ಉತ್ತಮ ಸಹನಶೀಲನಾದವನು. ಧ್ರುವ ಚಲನಶೀಲತೆ ಇಲ್ಲದೆ ಒಂದು ಕಡೆ ಸ್ಥಿರವಾಗಿ ನಿಂತವನು. ಹರಿಣ ಅಂದರೆ ಜಿಂಕೆ. ಆ ಜಿಂಕೆಯಲ್ಲಿ ಇದ್ದವನು ಅಂತ ಒಂದು ಅರ್ಥ. ಶುದ್ಧ ಸ್ವರೂಪನಾದವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಹರಹ ಅಂದರೆ ಪಾಪಹಾರಿ. ಆವರ್ತಮಾನೇಭ್ಯೋ ವಪುಹೋ ಸ್ವರ್ಗದಿಂದ ಮರಳಿ ಬರುವವರಿಗೆಲ್ಲರಿಗೂ ಕೂಡ ಶರೀರವನ್ನು ಕೊಡುವಂಥವನು. ಮತ್ತೆ ಬೇರೆ ಬೇರೆ ಶರೀರಗಳನ್ನು ಕೊಟ್ಟು ಅವರನ್ನು ಕಾಪಾಡುವವನು ಅಂತ ಅರ್ಥವನ್ನು ಅಲ್ಲಿ ವರ್ಣಿಸಿದ್ದಾರೆ. ವಸುಶ್ರೇಷ್ಠ ಸಂಪತ್ತಿನ ದೃಷ್ಟಿಯಿಂದಲೂ ಅತ್ಯಂತ ಅಧಿಕನಾದವನು. ಮಹಾಪಥ ಸರ್ವೋತ್ತಮವಾದ ಮಾರ್ಗಸ್ವರೂಪ. ಐತರೇಯ ಉಪನಿಷತ್ನಲ್ಲಿ ಏಷ ಪಂಥಾಹ ಏತತ್ ಕರ್ಮ ಅಂತ ಹೀಗೆ ಅವನನ್ನು ಆ ಮಾರ್ಗಸ್ವರೂಪ ಅಂತಲೇ ವರ್ಣನೆ ಮಾಡಿದ್ದಾರೆ. ಆ ಭಾಗ ಹೀಗಿದೆ. ಏಷ ಪಂಥ ಏತತ್ ಕರ್ಮ ಏತತ್ ಬ್ರಹ್ಮ ಏತತ್ ಸತ್ಯಂ ತಸ್ಮಾನ್ನ ಪ್ರಮಾದ್ಯೇತ್ತಂ ನಾತೀಯಾತ್ ನ ಹ್ಯತ್ಯಾಯನ್ ಪೂರ್ವೇ ಯೇ ಅತ್ಯಾಯನ್ ತೇ ಪರಾಬಭೂಃ. ಈ ಭಗವಂತನ ಅನುಗ್ರಹವೇ ನಮಗೆ ಎಲ್ಲ ರೀತಿಯಾದಂಥ ಮೋಕ್ಷಕ್ಕೆ ಸಾಧನ. ಅವನೇ ನಮಗೆ ಮೋಕ್ಷ ಮಾರ್ಗವನ್ನು ತೋರಿಸುವಂಥವನು. ಏಷ ಪಂಥಾಹ ಅಂತ ಅದಕ್ಕೆ ಅವನನ್ನೇ ಮಾರ್ಗಸ್ವರೂಪ ಅಂತ ವರ್ಣನೆ ಮಾಡಿದ್ದಾರೆ. ಅವನನ್ನು ಬಿಟ್ಟು ಮತ್ತಾರನ್ನು ಕೂಡ ಆರಾಧಿಸಬಾರದು. ಅವನನ್ನು ಬಿಟ್ಟು ಮತ್ತಾರನ್ನಾದರೂ ಆರಾಧಿಸುವವರು ಯಾವತ್ತೂ ಕೂಡ ಭ್ರಷ್ಟರಾಗಿ ಹೋಗಿದ್ದಾರೆ. ಆದ್ದರಿಂದ ಅವನನ್ನು ಯಾವತ್ತೂ ತ್ಯಜಿಸಬಾರದು ಅಂತ ಅದರ ಅರ್ಥ. ಹೀಗೆ ಮಹಾಪಥ ಅಂತ ಇಲ್ಲೇನು ಶಬ್ದ ಬಂದಿದೆ, ಅದು ಆ ಐತರೇಯ ಉಪನಿಷತ್ತಿನ ನಾಮವನ್ನು ನೆನಪಿಸುವಂಥ ಒಂದು ಶಬ್ದವಾಗಿದೆ. ಶಿರೋಹಾರಿ, ವಿಮರ್ಶಃ ಶಿರೋಹಾರಿ. ಯಾರ ಶಿಕ್ಷೆ ಮಾಡಬೇಕು, ಯಾರ ರಕ್ಷಣೆ ಮಾಡಬೇಕು ಅಂತ ಯಾವತ್ತು ಆಲೋಚನೆ ಮಾಡಿ ಅವರಿಗೆ ಶಿಕ್ಷೆ ಕೊಡುವಂಥವನು, ಅವರ ತಲೆ ಕತ್ತರಿಸುವವನು ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಒಬ್ಬರು. ಸರ್ವ ಲಕ್ಷಣ ಲಕ್ಷಿತ, ಎಲ್ಲ ಶುಭ ಲಕ್ಷಣಗಳಿಂದಲೂ ಕೂಡಿದಂಥವನು. ಅಕ್ಷಃ ರಥಯೋಗಿ, ರಥಕ್ಕೆ ಅಚ್ಚು ಮರ ಅಂತ ಏನಿರ್ತದಲ್ಲ, ಆ ಅಚ್ಚಿನ ಮರದ ಸ್ವರೂಪನಾದವನು. ಸರ್ವಯೋಗಿ, ಯಾವಾಗಲೂ ಯೋಗಯುಕ್ತನಾದವನು. ಮಹಾಬಲ, ಅನಂತ ಶಕ್ತಿ ಸ್ವರೂಪನಾದವನು. ಸುಮಾಮ್ನಾಯ, ಸಮಾಮ್ನಾಯ ಅಂತ ಶಬ್ದ. ವೇದ ಸ್ವರೂಪನಾದವನು. ಆಮ್ನಾಯ ಅಂದ್ರೆ ವೇದ, ಆ ವೇದ ಸ್ವರೂಪನಾದವನು ಅಂತ ಅದರ ಅರ್ಥ. ಸಮಾಮ್ನಾಯ, ಅಸಮಾಮ್ನಾಯ ಅಂತ ಕೂಡ ಮತ್ತೊಂದು ಶಬ್ದ ಇದೆ. ವೇದ ಭಿನ್ನವಾದ ಸ್ಮೃತಿ, ಇತಿಹಾಸ, ಪುರಾಣ ಇತ್ಯಾದಿಗಳಿಂದ ಪ್ರತಿಪಾದ್ಯನಾದವನು. ಮಹಾರಥ, ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಅತ್ಯಂತ ದೊಡ್ಡ ರಥವನ್ನು ಏರಿದವನು. ಅದಲ್ಲದೆ ಏಷ ದೇವರಥ ಅಂಥೇಳಿ ಈ ನಮ್ಮ ದೇಹವನ್ನೇ ಆ ಭಗವಂತನ ರಥ ಅಂತ ವರ್ಣನೆ ಮಾಡಿದ್ದಾರೆ. ಆ ರಥವನ್ನು ಏರಿದಂಥ ಸ್ವಾಮಿ ಅಂತ ಅರ್ಥ. ನಿರ್ಜೀವ, ಜಡ ಪ್ರಪಂಚದಲ್ಲಿ ಅಂತರ್ಯಾಮಿಯಾದವನು. ಜೀವನ,
ಜೀವನದಾತೃವಾದವನು. ಮಂತ್ರ ಪ್ರಣವಾದಿ ಮಂತ್ರ ಸ್ವರೂಪ. ಶುಭಾಕ್ಷ ಮಂಗಳಕರವಾದ ದೃಷ್ಟಿ ಇದ್ದವನು. ಬಹುಕರ್ಕಶಃ ಸಂಹಾರ ಕಾಲದಲ್ಲಿ ಅತ್ಯಂತ ಕಠೋರವಾದಂತಹ ಸ್ವಭಾವವನ್ನು ಹೊಂದಿದವನು. ರತ್ನಪ್ರಭೂತಃ ಅನೇಕ ರತ್ನಗಳಿಗೆ ನಿಧಿಗಳಿಗೆ ಆಶ್ರಯನಾದವನು. ರತ್ನಾಂಗ ಹಿಂದೆ ನಾವು ನೋಡಿದ್ದೇವೆ, ವರಾಂಗ, ಶುಭಾಂಗ, ಹೇಮಾಂಗ ಇತ್ಯಾದಿ ಶಬ್ದಗಳನ್ನು. ಅದರ ಪಾಲಿಗೆ ಸೇರಿದಂಥ ಮತ್ತೊಂದು ಶಬ್ದ ಇದು ರತ್ನಾಂಗ ಅಂಥೇಳಿ. ಸ್ತ್ರೀವಾಚಕವಾದಾಗ ರತ್ನಾಂಗಿ ಅಂತ ಅದೇ ಶಬ್ದನೂ ಕೂಡ ಆಗ್ತದೆ. ಮಹಾರ್ಣವ ವಿಪಾನವಿತ್ ಅಂತ ಮತ್ತೊಂದು ಶಬ್ದ. ಸಮುದ್ರ, ಜಲಾಶಯ, ಮಡು ಇತ್ಯಾದಿಗಳ ಸ್ವರೂಪವನ್ನು ಬಲ್ಲಂಥವನು. ಮೂಲಂ ಸಂಸಾರ ವೃಕ್ಷಕ್ಕೆ ಮೂಲ ಕಾರಣನಾದವನು. ಮೂಲಂ ಶೇಷ ಮನುಷ್ಯಾಣಾಂ ಧರ್ಮಸಾರೋ ಮಹಾದ್ಯುತಿ ಅಂತ ರಾಮಾಯಣದಲ್ಲಿಯೂ ಕೂಡ ಎಲ್ಲರಿಗೂ ಇವನು ಮೂಲ ಅಂತ ವರ್ಣನೆ ಮಾಡಿದ್ದಾರೆ. ವಿಶಾಲ ಅತ್ಯಂತ ಶೋಭಾಯಮಾನನಾದವನು, ವಿಶಾಲವಾದಂತಹ ಸ್ವರೂಪ ಇದ್ದವನು. ಅಮೃತ ಅಂತೇಳಿ ಪುಲ್ಲಿಂಗವೂ ಆಗ್ತದೆ, ಅಮೃತ ಅಂತ ಇಟ್ಕೊಂಡ್ರೆ ಸ್ತ್ರೀಲಿಂಗವೂ ಆಗ್ತದೆ. ಅಮೃತ ಶಾಶ್ವತ ಸ್ಥಾಣು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಶಬ್ದ ಬಂದಿದೆ. ವ್ಯಕ್ತಾವ್ಯಕ್ತ ಸಾಕಾರನೂ ಹೌದು, ನಿರಾಕಾರನೂ ಹೌದು. ಅಸರ್ಗ ಕೇವಲ ವ್ಯಕ್ತ, ವ್ಯಕ್ತೈವ ಶಿಸೃಕ್ಷುರುಭಯಾತ್ಮಿಕ, ವ್ಯಕ್ತೈವ ಕಾರ್ಯರೂಪಾತು ಪ್ರಕೃತಿ ತ್ರಿವಿಧಾಮತ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ, ಪ್ರಕೃತಿ ಕಾರ್ಯರೂಪದಿಂದ ಪರಿಣಮಿಸಿದಾಗ, ಮಹತ್ತತ್ವಾದಿ ರೂಪದಿಂದ, ಜಡ ಪ್ರಪಂಚ ರೂಪದಿಂದ ಪರಿಣಮಿಸಿದಾಗ ಅದಕ್ಕೆ ವ್ಯಕ್ತ ಅಂತ ಕರೀತಾರೆ. ಇದೇ ಪ್ರಕೃತಿಗೆ. ಅವ್ಯಕ್ತ ಅಂದ್ರೆ ಅಸರ್ಗ ಕೇವಲ ಅವ್ಯಕ್ತ. ಸೃಷ್ಟಿಯನ್ನು ಪ್ರಾರಂಭಿಸದಿರುವಾಗ ಅವಳನ್ನು ಅವ್ಯಕ್ತ ಅಂತ ಕರೀತಾರೆ. ಹೀಗೆ ಪ್ರಕೃತಿ ವ್ಯಕ್ತಳೂ ಹೌದು, ಅವ್ಯಕ್ತಳೂ ಹೌದು. ಅವಳಲ್ಲಿ ಇದ್ದವನೇ ಈ ಪರಮಾತ್ಮ ಅಂತ ಅವನ ಅಭಿಪ್ರಾಯ. ಆದ್ರಿಂದ ಅವನು ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು. ತಪೋನಿಧಿ ತಪಸ್ಸುಗಳಿಗೆ ನಿಧಿಯಾದವನು. ಆರೋಹಣ ಅಧಿರೋಹಶ್ಚ ಆರೋಹಣ ಪರಮಪದಕ್ಕೆ ಹೋಗುವುದರಲ್ಲಿ ದ್ವಾರಭೂತನಾದವನು. ಅಧಿರೋಹ ತಾನು ಪರಮಪದವನ್ನು ಹತ್ತಿದವನು ಅಂತ ಅದರ ತಾತ್ಪರ್ಯ. ಶೀಲಧಾರಿ ಶೀಲ ಸಂಪನ್ನನಾದವನು. ಮಹಾಯಶಾಹ ಈ ಶಬ್ದವು ಕೂಡ ಹಿಂದೆ ಬಂದಿದೆ. ಮಹಾಯಶೋವಂತನಾದವನು. ಸೇನಾಕಲ್ಪ ತನ್ನ ಸೈನ್ಯಕ್ಕೆ ಅಲಂಕಾರಪ್ರಾಯನಾಗಿ ಇದ್ದಂಥವನು. ಯೋಗ ಯೋಗೋ ಯೋಗ ವಿಧಾಮ್ನೇತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಅವನ ಹೆಸರು ಬಂದಿದೆ. ಚಿತ್ತವೃತ್ತಿ ನಿರೋಧ ಸ್ವರೂಪ, ಮನಸ್ಸಿನ ವ್ಯಾಪಾರಗಳನ್ನು ನಿರೋಧಿಸುವುದರಲ್ಲಿ ಭಕ್ತರಿಗೆ ಸಹಾಯಕನಾದವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಯುಗಕರ ಯುಗ ಪ್ರವರ್ತಕ ಹರಿ 787ನೇ ಶ್ಲೋಕ. ಯುಗರೂಪ ಯುಗ ಸ್ವರೂಪನಾದವನು. ಮಹಾರೂಪ ಮಹಾನಾಗಹನ ದೊಡ್ಡ ನಾಗ ಅಂದ್ರೆ ಈ ಗಜಾಸುರ, ಅವನನ್ನು ಕೊಂದವನು. ಅವಧ ಮೃತ್ಯುರಹಿತನಾದವನು. ನ್ಯಾಯ ನಿರ್ವಪಣ ನ್ಯಾಯೋಚಿತವಾದಂತಹ ದಾನ ಇತ್ಯಾದಿಗಳನ್ನು ಮಾಡುವವನು ಅಂತ ಅರ್ಥ. ಪಾದ ಭಕ್ತರಿಂದ ಹೊಂದಲ್ಪಡುವವನು. ಪಂಡಿತ ಜ್ಞಾನಿ. ಅಚಲೋಪಮಃ ಪರ್ವತದಂತೆ ಸ್ಥಿರನಾದವನು. ಬಹುಮಾಲ ಅನೇಕ ವಿಧವಾದಂತಹ ಮಾಲೆಗಳನ್ನು ಧರಿಸಿದವನು. ಮಹಾಮಾಲ ಶಿರಸ್ಸಿನ ಪರ್ಯಂತ ಪಾದ ಪರ್ಯಂತವಾಗಿ ಅನೇಕ ಮಾಲೆಗಳನ್ನು ಧರಿಸಿದಂಥವನು. ಹರಸುಲೋಚನ ಶಶಿ ಅಂತ ಇಡೀ ಒಂದೇ ಶಬ್ದ ಅದು. ಹರಸುಲೋಚನ ಶಶಿ ಅಂತ ಪ್ರತ್ಯೇಕವಾಗಿ ಆ ಶಬ್ದಗಳನ್ನು ಯಾರ್ಯಾರು ಪರಿಗಣಿಸಿದ್ದಾರೋ ಏನೋ, ಇಲ್ಲಿರುವಂತೆ ಅದು ಒಂದೇ ಶಬ್ದ. ಚಂದ್ರನಂತಿರುವ ಸೌಮ್ಯವಾದ ದೃಷ್ಟಿ ಇದ್ದವನು. ವಿಸ್ತಾರ ಲವಣ ಕೂಪ ಒಂದೇ ಶಬ್ದ, 799ನೇ ಶಬ್ದ.
ವಿಸ್ತಾರವಾದ ಉಪ್ಪು ನೀರಿನ ಬಾವಿಯ ಸ್ವರೂಪ. ತ್ರಿಯುಗ ಸತ್ ಕೃತ ತ್ರೇತ ದ್ವಾಪರ ಯುಗ ಸ್ವರೂಪ. ತ್ರಿಯುಗ ರೂಪತ್ವಾತ್ ಭಾಗವತ ತಾತ್ಪರ್ಯದಲ್ಲಿ ಅವನನ್ನ ತ್ರಿಯುಗ ಅಂತ ವರ್ಣನೆ ಮಾಡಿದ್ದಾರೆ. ಯುಗತ್ರಯಾವತಾರತ್ವಾತ್ ತ್ರಿಯುಗ ಇತ್ಯುಚ್ಯತೆ ಹರಿಹೇ ಅಂತ. 3 ಯುಗದಲ್ಲಿ ಮಾತ್ರ ಆತ ಅವತರಿಸುವವನಾದ್ರಿಂದ ಅವನನ್ನು ತ್ರಿಯುಗ ಅಂತ ಹೇಳ್ತಾರೆ. ಸಫಲೋದಯ ಭಕ್ತರ ಫಲೋದಯಕ್ಕಾಗಿ ಅವತಾರಗಳನ್ನೆತ್ತುವವನು. ತ್ರಿಲೋಚನ 3 ಕಣ್ಣುಗಳಿದ್ದವನು. ಹರೇ ನೃಸಿಂಹ ರೂಪಸ್ಯ ನೃಸಿಂಹ ಉಗ್ರಾದಿನಾಮಾನಿ ತ್ರಿನೇತ್ರೋಗ್ರಾದಿನಾಮಾನಿ ಹರೇ ನೃಸಿಂಹರೂಪಿಣ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಉಗ್ರ, ತ್ರಿನೇತ್ರ ಮೊದಲಾದ ಹೆಸರುಗಳು ನರಸಿಂಹಂದೇ. ವಿಷಣ್ಣಾಂಗ ಅಂಗಾಂಗರಹಿತ ನಿರಾಕಾರ. ಮಣಿವಿದ್ಧ ಕಿವಿಗಳಲ್ಲಿ ಮಣಿಕುಂಡಲಗಳನ್ನು ಧರಿಸಿರುವವನು. ಜಟಾಧರ ಜಟಾಧಾರಿ. ಬಿಂದು ಅನುಸ್ವಾರ, ಅಂ ಮೊದಲಾದದು ಅನುಸ್ವಾರ. ಅಹ ಅಂತ ವಿಸರ್ಗ ನಮ್ಗೆ ಗೊತ್ತಿದೆ. ಅದರಲ್ಲಿ ಬಿಂದು ಅಂದ್ರೆ ಅನುಸ್ವಾರ ಅಂತ ಅರ್ಥ ಹೇಳಿದ್ದಾರೆ. ವಿಸರ್ಗ ಅಂದ್ರೆ ವಿಸರ್ಗ ಸ್ವರೂಪ. ಸುಮುಖ ಸುಂದರವಾದ ಮುಖ ಇದ್ದವನು. ಶರಹ ಅವನೇ ಬಾಣ. ಸರ್ವಾಯುಧ ಸಮಸ್ತ ಆಯುಧಗಳನ್ನು ಧರಿಸಿದವನು. ಸರ್ವಪ್ರಹರಣಾಯುಧ ಅಂತ ವಿಷ್ಣು ಸಹಸ್ರನಾಮದಲ್ಲಿದೆ. ಸಹ ಸಹನಶೀಲ. ನಿವೇದನ ಮಾಡುವುದು ಅಂದ್ರೆ ಎಲ್ಲವನ್ನೂ ನಮ್ಮದಾದ್ದನ್ನು ಆ ಭಗವಂತನಿಗೆ ಅರ್ಪಿಸಿಕೊಳ್ಳುವುದು. ಅದರ ಮೂಲಕನೇ ಅವನು ನಮಗೆ ಪ್ರಾಪ್ಯನಾದವನು. ಸುಖಾಜಾತಃ ಎಲ್ಲ ವೃತ್ತಿಗಳು, ಮನೋವೃತ್ತಿಗಳು ಕ್ಷೀಣವಾದ ಮೇಲೆ ಅವು ಕಾರ್ಯ ಮಾಡದೇ ಇದ್ದಾಗ ಮಾತ್ರ ಭಗವಂತನನ್ನ ತಲುಪುವುದು ಸಾಧ್ಯ. ಸುಗಂಧಾರಹ ಉತ್ತಮವಾದ ಗಂಧದಿಂದ ಯುಕ್ತನಾದವನು. ಮಹಾಧನು ಪಿನಾಕವೆಂಬ ಮಹಾಧನಸ್ಸನ್ನು ಹೊಂದಿದವನು. ಭಗವಾನ್ ಗಂಧಪಾಲಿ ಅಂತ ಭಗವಾನ್ ಮತ್ತು ಗಂಧಪಾಲಿ ಎರಡನ್ನು ಒಟ್ಟಿಯಾಗಿ ತಗೊಂಡಿದ್ದಾರೆ ಒಂದು ಕಡೆ. ಉತ್ತಮವಾದ ಗಂಧವನ್ನು ರಕ್ಷಿಸುವಂತಹ ಭಗವಂತ. ಸರ್ವಕರ್ಮಣ ಉತ್ಥಾನಃ ಎಲ್ಲ ಕರ್ಮಗಳು ಕೂಡ ಹೊರಟಿರುವುದು ಅವನಿಂದಲೇ ಆಗಿವೆ. ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಈ ಜಗತ್ತಿಗೆ ತಿಳಿಸಿಕೊಟ್ಟವನು ಅವನೇ ಆಗಿದ್ದಾನೆ. ಮಂಥಾನಃ ಬಹುಲಃ ವಾಯು ಅಂತ 818ನೇ ನಾಮವಾಗಿ ಒಂದೇ ಶಬ್ದವನ್ನು ಅದನ್ನು ತಗೊಂಡಿದ್ದಾರೆ. ವಿಶ್ವವನ್ನೇ ಮಥಿಸುವಂತಹ ಮಹಾವಾಯು ಸ್ವರೂಪ. ಪ್ರಳಯ ಕಾಲದಲ್ಲಿ ವಾಯು ಜಗತ್ತನ್ನು ಮಥಿಸ್ತದಂತೆ, ಆ ವಾಯು ಸ್ವರೂಪ. ಸಕಲಃ ಎಲ್ಲ ಕಲಾ ಸ್ವರೂಪನಾದವನು. ಸರ್ವಲೋಚನಃ ಸಕಲವನ್ನು ನೋಡುವಂಥವನು. ತಲಸ್ಥಾಲಃ ಕೈಯಿಂದಲೇ ತಾಳ ಹಾಕುವವನು. ಹಿಂದೊಂದು ಬಾರಿ ಬಂದಿದೆ ಈ ಶಬ್ದ. ಕರಸ್ಥಾಲಿ ಬೊಗಸೆಯನ್ನೇ ಭೋಜನ ಪಾತ್ರವಾಗಿ ಇಟ್ಕೊಂಡು ಜಗತ್ತಿನಲ್ಲಿ ಎಲ್ಲ ಕಡೆ ಭಿಕ್ಷೆ ಬೇಡುವವನು ಅಂತ ಅದರ ಅರ್ಥ ಹೇಳ್ತಾರೆ. ಊರ್ಧ್ವ ಸಂಹನನ ಎತ್ತರವಾದ ದೃಢವಾದ ಶರೀರ ಇದ್ದವನು. ಮಹಾನ್ ಅತ್ಯಂತ ಶ್ರೇಷ್ಠನಾದವನು. ಛತ್ರಂ ಛತ್ರಿಯಂತೆ ನಮ್ಮೆಲ್ಲರನ್ನೂ ಭಕ್ತರಾದವರನ್ನ ಭವಪಾಶದಿಂದ ರಕ್ಷಿಸುವಂಥವನು. ಸುಚ್ಛತ್ರ ಉತ್ತಮವಾದ ಛತ್ರ ಸ್ವರೂಪ ಅಂತ ಇನ್ನೊಂದು ಶಬ್ದ, ಅರ್ಥ ಅದೇ ಆಗಿದೆ. ವಿಖ್ಯಾತೋ ಲೋಕಃ ಎಲ್ಲರನ್ನೂ ಕಾಪಾಡುವಂಥವನು. ಲೋಕ ಅಂತಂದ್ರೆ ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅವನನ್ನ ಲೋಕ ಅಂತ ವರ್ಣನೆ ಮಾಡಿದ್ದಾರೆ. ರಕ್ಷಕ ಅಂತ ಅರ್ಥ. ಕ್ರಮ ಅಂತ ಇನ್ನೊಂದು ಶಬ್ದ. ಎಲ್ಲರಿಗೂ ಮಾರ್ಗಪ್ರಾಯನಾದವನು. ಮುಂಡಃ ಸನ್ಯಾಸಿ. ವಿರೂಪ ವಿಕೃತವಾದ ರೂಪ ಇದ್ದವನು. ವಿಕೃತವಾದ ಕ್ರಿಯೆಗಳನ್ನ ಮಾಡುವಂಥವನು ಅಂತ ಅದರ ಅರ್ಥ. ದಂಡಿ ದಂಡವನ್ನು ಧರಿಸಿರುವಂಥವನು. ಕುಂಡಿ
ಕಮಂಡಲವನ್ನು ಹಿಡಿದಂಥವನು. ಯತಿ ವಿಕುರುವಣ, ಕ್ರಿಯೆಗಳ ಮೂಲಕವಾಗಿ ಎಲ್ಲರಿಗೂ ಕೂಡ ಪ್ರಾಪ್ಯನಾದವನು. ಹರ್ಯಕ್ಷ, ಸಿಂಹದಂತೆ ಕಣ್ಣಿದ್ದವನು. ಕಕುಭ, ದಿಕ್ ಸ್ವರೂಪನಾದವನು, ದಿಕ್ಕುಗಳಲ್ಲಿ ಅಂತರ್ಯಾಮಿಯಾದವನು. ವಜ್ರಿ, ವಜ್ರಾಯುಧಧಾರಿ. ಶತಜಿಹ್ವ, 100 ನಾಲ್ಗೆ ಇದ್ದವನು. ಸಹಸ್ರಪಾತ್ ಸಹಸ್ರಮೂರ್ಧ ಅಂತ ಒಂದೇ ಶಬ್ದವಾಗಿ ತಗೊಂಡಿದ್ದಾರೆ. ದೇವೇಂದ್ರ, ದೇವತೆಗಳ ರಾಜಸ್ವರೂಪನಾಗಿದ್ದಾನೆ. ಸರ್ವದೇವಮಯ, ಎಲ್ಲ ದೇವತೆಗಳ ಸ್ವರೂಪ. ಗುರುಹು, ಸರ್ವರಿಗೂ ಜ್ಞಾನದಾಯಕನಾದಂತಹ ಗುರು ಸ್ವರೂಪನಾಗಿದ್ದಾನೆ ಅವನು. ಭಾಗವತದಲ್ಲಿ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ ಅಂತ ವರಾಹ ರೂಪಿಯಾದ ಭಗವಂತನ ವರ್ಣನೆ ಇದೆ. ಸಹಸ್ರ ಬಾಹು, 1000 ತೋಳುಗಳಿದ್ದವನು. ಸರ್ವಾಂಗ, ಸಮಸ್ತ ಅವಯವಗಳಿಂದ ಸಂಪನ್ನನಾದವನು. ಶರಣ್ಯ, ಭಕ್ತರಿಗೆ ರಕ್ಷಕನಾದವನು. ಸರ್ವಲೋಕಕೃತ, ಸಕಲ ಲೋಕಗಳನ್ನು ಸೃಷ್ಟಿಸುವಂಥವನು. ಪವಿತ್ರಂ, ಅತ್ಯಂತ ಪವಿತ್ರನಾದವನು. ತ್ರಿಕಕುನ್ ಮಂತ್ರ, 3 ಪಾದಗಳುಳ್ಳಂತಹ ಗಾಯತ್ರಿಯಿಂದ ಪ್ರತಿಪಾದ್ಯನಾದವನು. ಕನಿಷ್ಠ, ಅದಿತಿಯ ಮಕ್ಕಳಲ್ಲಿ ಕೊನೆಯವನು, ವಾಮನ. ಕೃಷ್ಣ ಪಿಂಗಲ, ಹರಿಹರ ಮೂರ್ತಿ ಸ್ವರೂಪನಾದವನು. ಕಪ್ಪು ಬಣ್ಣ ಮತ್ತೆ ಹಳದಿ ಬಣ್ಣ ಉಳ್ಳವನು ಕೂಡ ಅಂತನೂ ಅದಕ್ಕೆ ಅರ್ಥ ಹೇಳಿದ್ದಾರೆ. ಬ್ರಹ್ಮದಂಡ ವಿನಿರ್ಮಾತ, ಚತುರ್ಮುಖ ಬ್ರಹ್ಮನ ದಂಡವನ್ನ ನಿರ್ಮಿಸಿದಂಥವನು. ಶತಘ್ನಿ ಪಾಶ ಶಕ್ತಿಮಾನ್, ಶತಘ್ನಿ, ಪಾಶ ಮತ್ತು ಶಕ್ತಿ ಮೊದಲಾದ ಆಯುಧಗಳಿಂದ ಕೂಡಿದವನು. ಪದ್ಮಗರ್ಭ, ಪದ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾಶ್ರೀರಪಿ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯ. ಆದ್ರಿಂದ ಪದ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಅವನನ್ನು ತನ್ನ ಗರ್ಭದಲ್ಲಿ ಧರಿಸಿದವನು. ಮಹಾಗರ್ಭ, ಬ್ರಹ್ಮಾಂಡವನ್ನು ಗರ್ಭದಲ್ಲಿ ಧರಿಸಿದವನು. ಬ್ರಹ್ಮಗರ್ಭ, ವೇದಗರ್ಭ ಅಂತಲೇ ಅರ್ಥ. ವೇದಗಳನ್ನು ತನ್ನ ಗರ್ಭದಲ್ಲಿ ಧರಿಸಿದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಜಲೋದ್ಭವ, ನೀರಿನಲ್ಲಿ ಪ್ರಕಟವಾಗುವಂತಹ ಸ್ವರೂಪ ಇದ್ದವನು. ಗಭಸ್ಥಿ, ಸೂರ್ಯಕಿರಣ ಸ್ವರೂಪ. ಬ್ರಹ್ಮಕೃತ, ವೇದಗಳನ್ನು ಆವಿಷ್ಕರಿಸಿದಂಥವನು. ಬ್ರಹ್ಮಿ, ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಇದೆ. ವೇದಾಧ್ಯಾಯಿ, ತಾನೇ ಸ್ವಯಂ ವೇದಾಧ್ಯಯನವನ್ನು ಮಾಡ್ತಾ ಇರ್ತಾನೆ ಯಾವತ್ತೂ ಕೂಡ. ವೇದಗಳು ಅವನ ಮುಖದಿಂದ ಹೊರಗೆ ಬರ್ತಾ ಇರ್ತವೆ ಅಂತ ಹೈಗ್ರೀವ ರೂಪಿಯಾದ ಭಗವಂತನ ವರ್ಣನೆ ಇದೆ. ಬ್ರಹ್ಮವಿತ್ ಅಂತ ಶಬ್ದನು ವಿಷ್ಣು ಸಹಸ್ರನಾಮದಲ್ಲಿದೆ. ವೇದಾರ್ಥಗಳನ್ನು ತಿಳಿದವನು. ಬ್ರಾಹ್ಮಣ, ವೇದಾರ್ಥಗಳನ್ನು ತಿಳಿದಂತಹ ಜ್ಞಾನಿಗಳಲ್ಲಿ ಅಂತರ್ಯಾಮಿಯಾದವನು. ಗತಿ, ಬ್ರಹ್ಮನಿಷ್ಠರಾದವರಿಗೆ ಪರಮ ಆಶ್ರಯ. ಅನಂತ ರೂಪ, ಅನಂತವಾದ ಆಕಾರಗಳಿದ್ದವನು. ನೈಕಾತ್ಮ, ಅನೇಕ ಶರೀರಗಳಿದ್ದವನು. ತಿಗ್ಮತೇಜ ಸ್ವಯಂಭುವ, ಬ್ರಹ್ಮನ ತೇಜಸ್ಸಿಗಿಂತಲೂ ತೀಕ್ಷ್ಣವಾದ ತೇಜಸ್ಸಿದ್ದವನು ಅಂತ ಅವನನ್ನು ವರ್ಣಿಸಿದ್ದಾರೆ. ಊರ್ಧ್ವಗಾತ್ಮ, ದೇಶಕಾಲ ವಸ್ತುಕೃತವಾದ ಉಪಾಧಿಗಳಿಂದ ಅತೀತನಾದವನು. ದೇಶದ ಪರಿಧಿ ಮೀರಿದವನು, ಕಾಲದ ಪರಿಧಿ ಮೀರಿದವನು. ಹಾಗೆ ಭೌತಿಕ ಜಗತ್ತಿನ ಪರಿಧಿಯನ್ನು ಕೂಡ ಮೀರಿದವನು ಅಂತ ಅದರ ಅರ್ಥ. ಪಶುಪತಿ, ಹಿಂದೆ ಈ ಶಬ್ದ ಬಂದಿದೆ. ಎಲ್ಲ ಪ್ರಾಣಿಗಳಿಗೂ ಅಧಿಪತಿ ಅಂತ ಅರ್ಥ. ಮನೋಜವ, ಮನೋವೇಗಕ್ಕೆ ಸಮಾನವಾದ ವೇಗ ಇದ್ದವನು. ಚಂದನಿ, ಚಂದನ ವಿಭೂಷಿತವಾದಂತಹ ಅಂಗಾಂಗ ಇದ್ದವನು. ಪದ್ಮನಾಲಾಗ್ರಹ, ಪದ್ಮದ ನಾಳದಲ್ಲಿ ಅದರ ತುದಿಯಲ್ಲಿರುವಂತಹ ವಿಷ್ಣು ಸ್ವರೂಪ ಅಂತ ಅದರ ಅರ್ಥ. ಸುರಭ್ಯುತ್ತರಣ,
ಕಾಮಧೇನುವನ್ನ ಈ ಶಾಪದ ಮೂಲಕವಾಗಿ ಕೆಳಗಿಳಿಸಿದವನು ಅಂತ ಒಂದು ಅರ್ಥ ಬರೆದಿದ್ದಾರೆ. ಸುರಭಿ ಅಂತಂದ್ರೆ ಆ ಕಾಮಧೇನುವನ್ನ ದೇವತೆಗಳಿಗೆ ಕೊಟ್ಟವನು ಅಂತ ಕೂಡ ಒಂದು ಅರ್ಥನೂ ಆಗಬಹುದು. ಶಾಪದ ಮೂಲಕ ಕೆಳಗಿಳಿಸಿದವನು ಹೇಗೆ ಅಂತ ಅನ್ನೋದು ನನಗೆ ಕಥೆಯ ರೂಪದಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಅದಕ್ಕಾಗಿ ಈ ಒಂದು ಅರ್ಥವನ್ನು ಹೇಳಿದ್ದೇನಷ್ಟೆ. ನರಹ ಪುರುಷ ರೂಪ, ಹಿಂದೆ ಈ ಅರ್ಥ ಶಬ್ದ ಬಂದಿದೆ. ಕರ್ಣಿಕಾರ ಮಹಾಸೃಗ್ವಿ, ಕಣಗಲೆ ಬೆಟ್ಟದ ಕಣಗಲೆ ಹೂಗಳ ಮಾಲೆ ಧರಿಸಿದವನು. ನೀಲಮೌಲಿಹಿ, ನೀಲವಾದ ಕಿರೀಟವನ್ನು ಧರಿಸಿದವನು. ಪಿನಾಕಧೃಕ್, ಪಿನಾಕವೆಂಬ ಧನುಸ್ಸನ್ನು ಧರಿಸಿದವನು. ಉಮಾಪತಿ, ಉಮಾ ಅಂದ್ರೆ ಪಾರ್ವತಿ, ಅವಳ ಪತಿ. ಉಮಾಕಾಂತಃ, ಅದಕ್ಕೂ ಅದೇ ಅರ್ಥ. ಜಾಹ್ನವಿ ಧೃಕ್, ಗಂಗೆಯನ್ನು ತಲೆಯ ಮೇಲೆ ಧರಿಸಿದವನು. ಉಮಾಧವ ಅನ್ನೋದಕ್ಕೂ ಕೂಡ ಪಾರ್ವತಿ ಪತಿ ಅಂತ ಅರ್ಥ. ವರಹ, ವರಹ ವರಾಹ ಅಂತ ಎರಡು ಶಬ್ದ. ಶ್ರೇಷ್ಠವಾದ ವರಾಹ ಸ್ವರೂಪನಾದವನು. ಮಹಾವರಾಹೋ ಗೋವಿಂದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಹೆಸರುಗಳನ್ನು ನಾವು ನೋಡಬಹುದಾಗಿದೆ. ವರದಃ, ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಇದೆ. ಭಕ್ತರಿಗೆ ವರಗಳನ್ನು ಕೊಡುವಂಥವನು. ವರೇಣ್ಯ, ನಾವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾದವನು. ಸುಮಹಾಸ್ವನಃ, ಮಹಾಗರ್ಜನೆ ಮಾಡುವವನು. ಮಹಾಪ್ರಸಾದ, ಭಕ್ತರಿಗೆ ಪರಮಾನುಗ್ರಹ ಮಾಡುವವನು. ದಮನ, ದುಷ್ಟರನ್ನು ದಮನಿಸುವವನು. ಶತ್ರುಹ, ಶತ್ರುಗಳನ್ನು ನಾಶಪಡಿಸುವವನು. ಶ್ವೇತಪಿಂಗಲ, ಅರ್ಧನಾರೀನರ ರೂಪನಾಗಿದ್ದಾಗ ಒಂದು ಭಾಗದಲ್ಲಿ ಶಿವನ ಬಿಳಿಯ ಬಣ್ಣ, ಮತ್ತೊಂದು ಭಾಗದಲ್ಲಿ ಪಾರ್ವತಿಯ ಬಂಗಾರದ ಬಣ್ಣದಿಂದ ಕೂಡಿದವನು. ಪೀತಾತ್ಮ, ಹಿರಣ್ಮಯನಾದ ಪುರುಷ, ಸುಖಸ್ವರೂಪನಾದವನು ಅಂತ ಅರ್ಥ. ಪರಮಾತ್ಮ, ಸರಳವಾಗಿ ನಮ್ಗೆ ಅರ್ಥ ಗೊತ್ತಾಗ್ತದೆ. ಪ್ರಯತಾತ್ಮ, ಶುದ್ಧವಾದಂಥ ಸ್ವರೂಪ ಇದ್ದವನು ಅಂತ ಅದರ ಅರ್ಥ. ಪ್ರಧಾನ ಧೃತ್, ಪ್ರಧಾನ ಅಂದ್ರೆ ಪ್ರಕೃತಿ. ಭಾಗವತ ತಾತ್ಪರ್ಯದಲ್ಲಿ ಕಾರ್ಯತಸ್ಸ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ ಅಂತ ವರ್ಣನೆ ಮಾಡಿದ್ದಾರೆ. ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಎಲ್ಲ ಕಾರ್ಯಗಳಿಗಿಂತಲೂ ಅವಳು ಪ್ರಧಾನಳಾದ್ರಿಂದ ಅವಳನ್ನು ಪ್ರಧಾನ ಅಂತ ಹೇಳ್ತಾರೆ. ಅವಳನ್ನ ಸೃಷ್ಟಿಸಿದವನು ಇವನು. ಆ ಕಾರಣಕ್ಕಾಗಿ ಅವನು ಪ್ರಧಾನ ಧೃತ್. ಸುಪಾರ್ಶ್ವಮುಖ, ಎಲ್ಲ ದಿಕ್ಕುಗಳಿಗೂ ಮುಖ ಇದ್ದವನು. ತ್ಯಕ್ಷ, 3 ಕಣ್ಗಳಿದ್ದವನು. ಧರ್ಮ ಸಾಧಾರಣೋ ವರಹ, ನಾವು ಮಾಡುವ ಧರ್ಮಾಚರಣೆಗೆ ಅನುಗುಣವಾಗಿ ನಮಗೆ ವರ ಕೊಡುವವನು ಅಂತ ಅದರ ಅರ್ಥ. ಚರಾಚರಾತ್ಮ, ಚರಾಚರ ಪ್ರಾಣಿಗಳಿಗೆ ಅಂತರ್ಯಾಮಿ. ಸೂಕ್ಷ್ಮಾತ್ಮ, ಅತ್ಯಂತ ಸೂಕ್ಷ್ಮವಾದ ಸ್ವರೂಪ ಇದ್ದವನು. ಅಮೃತೋ ಗೋವೃಷೇಶ್ವರ, ನಿಷ್ಕಾರಣವಾದ ಧರ್ಮ. ಗೋವೃಷ ಅಂದ್ರೆ ಧರ್ಮ. ಆ ಧರ್ಮಕ್ಕೆ ಅಮೃತ ಅಂದ್ರೆ ಮೋಕ್ಷವನ್ನು ಕೊಡುವವನು ಅಂತ ಅವೆರಡೂ ಶಬ್ದಗಳನ್ನು ಒಟ್ಟಾಗಿ ತಗೊಂಡಿದ್ದಾರೆ. ಸಾಧ್ಯ ಋಷಿ, ಸಾಧ್ಯ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೂ ಕೂಡ ಆಚಾರ್ಯ ಸ್ವರೂಪನಾದವನು. ಆದಿತ್ಯ ವಸುಹು, ಅದಿತಿಯ ಮಗನಾದಂಥ ಸರ್ವಸಂಪನ್ನನಾದಂಥ ದೇವತೆ. ವಿವಸ್ವಾನ್ ಸವಿತಾ ಅಮೃತಃ, ಕಿರಣಗಳಿಂದ ಕೂಡಿದಂಥ ಜಗತ್ತನ್ನು ಸೃಷ್ಟಿಸುವ ಸೂರ್ಯ ಸ್ವರೂಪ. ವಿವಸ್ವಾನ್ ಸವಿತಾ ಅಮೃತ 3 ಶಬ್ದಗಳನ್ನು ಒಟ್ಟಿಗೆ ತಗೊಂಡಿದ್ದಾರೆ. ಅಲ್ಲಿಗೆ ಆ ಪ್ರಕೃತ ಅಧ್ಯಾಯದ 140ನೇ ಶ್ಲೋಕ. ಶ್ಲೋಕ ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಇರಬಹುದು. 901ನೇ ಶಬ್ದ ಭಗವಂತನ ನಾಮ ಅಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.